ನಿಮ್ಮ ಹೆಸರು? ಅಚ್ಚು ಅಂತ. ಅಚ್ಚು. ವೇರ್ ಇಸ್ ರಚ್ಚು? ವೆರಿ ಸಚ್ಚು ಹೌಸ್. ಮನೆಯಲ್ಲಿದ್ದಾರಾ? ಹಾಂ. ಸ್ವಲ್ಪ ಮದುವೆ ಆಗಿದೆಯಾ? ಇಲ್ಲ ಅಣ್ಣ, ಮತ್ತೆ ಮನೆಯಲ್ಲಿದ್ದಾರೆ ಅಂದ್ರೆ? ನಮ್ದು ಒಂದು ನಾಯಿಗೆ. ಅಯ್ಯೋ, ನಾನೆಲ್ಲ ನಿಮ್ಮ ಹುಡುಗಿ ಅನ್ಕೊಂಡೆ. ಇಲ್ಲ ಅಣ್ಣ. ಓಕೆ, ಅಚ್ಚು ಅವರೇ, ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತೀವಿ ಸರ್. ಓಕೆ, ಯಾರು ವಿನ್ ಆಗ್ಬೇಕು? ನೋಡ್ಕೊಂಡ್ ಬಂದಿದ್ದೀವಿ, 12th ಸೀಸನ್ವರೆಗೂ ನೋಡ್ಕೊಂಡ್ ಬಂದಿದ್ದೀವಿ. ಹಾಂ. ಓಕೆ, ಯಾರು ವಿನ್ ಆಗ್ಬೇಕು? ಯಾರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ? ಪಕ್ಕ ಗಿಲ್ಲಿನೇ ಸರ್ ವಿನ್ ಆಗೋದು. ನಮ್ಮ ಓಟ್ ಎಲ್ಲ ಸಪೋರ್ಟ್ ಎಲ್ಲ ಅವ್ರಿಗೇನೆ. ಹೌದಾ? ಹಾಂ ಸರ್. ಓಕೆ, ಗಿಲ್ಲಿ ಅವರಲ್ಲಿ ಇಷ್ಟ ಆಗಿರುವಂತ ಗುಣ ಯಾವ್ದು ನಿಮ್ಗೆ? ಸರ್ ಅವರು ಯಾರ ಬಗ್ಗೆ ಮಾತಾಡ್ತಾನೆ, ಎಲ್ಲರಿಗೂ ಉರಿಸ್ತಾರೆ, ಆದ್ರೂ ಅವ್ನ ಪರ್ಸನಲ್ ಆಟ ಯಾರಿಗೂ ಬಿಟ್ಕೊಡಲ್ಲ ಸರ್. ಅದೇ. ಓಕೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ತುಂಬಾ ಸ್ಟ್ರಾಂಗ್ ಫೈಟ್ ಇದೆ. ಹಾಂ. ಏನ್ ಹೇಳ್ತೀರಾ? ಅವರನ್ನು ಊಹೆ ಮಾಡ್ಕೋತಾರೆ ಅಷ್ಟೇ. ಅವರು ಬೇರೆ ಥರ ನಮ್ಮ ಬಗ್ಗೆ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ, ಹಂಗೆ ಇದು ಅನ್ಕೋತಾರೆ ಅಷ್ಟೇ. ಅದು ಬಿಟ್ಟು ಅದೇನು ಮಾತಾಡಲ್ಲ. ಅವನ ವ್ಯಕ್ತಿತ್ವ, ಅವನ ಪರ್ಸ್ನಾಲಿಟಿ, ಅವನ ಬಗ್ಗೆ ಅವನ್ನ ಆಟ ಆಡೋದು. ಈಗ ಗಿಲ್ಲಿ ಬಡವನ ಶ್ರೀಮಂತನ ಅಂತ ಒಂದು ಚರ್ಚೆ ನಡೀತಾ ಇದೆ. ಸರ್ ಗಿಲ್ಲಿ ನಾವು ಕಂಡ್ಮೆಟ್ಟಿಗೆ ಸ್ವಲ್ಪ ಬಡವನೇ ಸರ್. ನಮ್ಮ ಮಿಡಲ್ ಕ್ಲಾಸು. ಹಾಂ ಸರ್, ನಮ್ಮೂರು ಪಕ್ಕನೇ ಅವ್ರೂರು. ಹೌದಾ? ನಿಮ್ದೇ ಅವರು? ನಮ್ಮ ಮಂಡ್ಯ. ಮಂಡ್ಯ. ಓಕೆ, ಗಿಲ್ಲಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಆಲ್ ದ ಬೆಸ್ಟ್ ಗಿಲ್ಲಿ. ನಮ್ಮದು ಸಪೋರ್ಟ್ ಎಲ್ಲ ನಿಮ್ಮ ಕಡೆನೇ ಐತೆ. ಗೆದ್ದು ಬರಬೇಕು ಅನ್ನೋ, ಕಪ್ ತಗೊಂಡು ಮನೆಗೆ ಬರ್ಬೇಕು ಅನ್ನೋದೊಂದು ಟಾರ್ಗೆಟ್ ಸರ್ ನಮ್ಮದು. ಒಳ್ಳೇದಾಗ್ಲಿ, ನಿಮ್ಮ ಹಲಸಿನ ತೊಳೆ ಎಲ್ಲ ಖಾಲಿ ಆಗಲಿ. ಆಲ್ ದ ಬೆಸ್ಟ್. ನಿಮಗೂ ಕೂಡ, ನಿಮ್ಮ ಬಿಸ್ನೆಸ್ಗೂ ಕೂಡ ಒಳ್ಳೇದಾಗ್ಲಿ. ಆದಷ್ಟು ಬೇಗ ರಚ್ಚು ಅನ್ನೋ ಹುಡುಗಿ ಸಿಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಂ ಸ್ವಾಮಿ ನಮಸ್ತೆ. ನಮಸ್ತೆ ಸ್ವಾಮಿ. ಬಿಗ್ ಬಾಸ್ ಎಲ್ಲ ನೋಡ್ತಿದ್ದೀರಾ? ನೋಡ್ತೀವಿ ಸ್ವಾಮಿ. ಯಾರು ಗೆಲ್ಬೇಕು ಅಂತ? ಸ್ವಾಮಿ, ಯಾರು ಅರ್ಹತೆ ಯಾರಿಗಿದೆ ಅವ್ರು ಗೆಲ್ತಾರೆ ಸ್ವಾಮಿ. ಅವ್ರು ಗೆಲ್ಬೇಕು, ಇವ್ರು ಗೆಲ್ಬೇಕಂತ ಗೆದ್ಬಿಡ್ತಾರ. ಯಾರು ಅರ್ಹತೆ ಇದೆ, ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಯಾರು ಅರ್ಹತೆ ಇದೆ ಅವ್ರು ಗೆಲ್ತಾರೆ ಅವ್ರಿಗೆ. ಈಗ ಏನಂತಂದ್ರೆ ಸ್ವಾಮಿ, ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ? ಸ್ವಾಮಿ, ಆಲ್ಮೋಸ್ಟ್ ಇಲ್ಲಿ ಈ ಸೀಸನ್ವರೆಗೂ ಬಂದಿದ್ದಾರೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಅದರಲ್ಲಿ ನಾವು ಯಾರನ್ನು ಅಂತ ಹೇಳೋಕ್ಕಾಗಲ್ಲ ಸ್ವಾಮಿ. ಇಲ್ಲಿವರೆಗೂ ಬರೋದು ತುಂಬ ಕಷ್ಟ ಇದೆ. ಎಲ್ಲ ಬಂದಿದ್ದಾರೆ, ಎಲ್ಲರೂ ಎಲ್ಲ ಆಟ ಆಡೇ ಬಂದಿರೋದು. ಯಾರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಸ್ವಾಮಿ. ಥ್ಯಾಂಕ್ ಯು. ಸ್ಟಾರ್ಟಿಂಗಿಂದ ಗಿಲ್ಲಿ ಅವರು ಮತ್ತು ಅಶ್ವಿನ್ ಅವರೇ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅಷ್ಟು ಹೇಳ್ಬೋದು ಸ್ವಾಮಿ, ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಏನು ನಿಮ್ಮ ಹೆಸರು? ಸಿದ್ದರಾಜು ಅಂತ. ಸಿದ್ದರಾಜು. ಸಿದ್ದರಾಜು. ಓಕೆ, ಯಾವೂರು? ನಮ್ಮದು ಚಾಮರಾಜನಗರ. ಚಾಮರಾಜನಗರ. ಯಾರು ಗೆಲ್ಬೇಕು ಅಂತ? ನಮಗೆ ಇವರು ಗಿಲ್ಲಿಕಿಟ್ಟಿ. ಗಿಲ್ಲಿ. ಓಕೆ, ಸೂಪರ್. ಏನು ಇಷ್ಟ ಆಗುತ್ತೆ ಗಿಲ್ಲಿ ಅವರಲ್ಲಿ? ಗಿಲ್ಲಿ ಅವರಲ್ಲಿ ಮಾಡೋದು ಕಾಮಿಡಿ ಮತ್ತೆ ಅವರು ನಡ್ಕೊಳ್ಳೋ ರೀತಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಓಕೆ, ಗಿಲ್ಲಿನೇ ಗೆಲ್ಬೇಕು. ಹೌದು. ಥ್ಯಾಂಕ್ ಯು. ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹೇಳಿ ನಿಮ್ಮ ಹೆಸರು? ಮುತ್ತಣ್ಣ ಅಂತ. ಮುತ್ತಣ್ಣ. ಮೇಯರ್ ಮುತ್ತಣ್ಣನ? ಹೌದು ಸರ್. ಇದು ಆಟೋ ನಿಮ್ದೇ ತಾನೆ? ಆಟೋ ನಮ್ದೆ. ಆಟೋ ಮುತ್ತಣ್ಣ. ಆಟೋ ಮುತ್ತಣ್ಣ. ಸೂಪರ್. ಈಗ ಬಿಗ್ ಬಾಸ್ ನೋಡ್ತಿದ್ರಾ? ನೋಡ್ತಾ ಇದೀವಿ ಸರ್. ಯಾರು ವಿನ್ ಆಗ್ಬೇಕು? ಗಿಲ್ಲಿನೇ ವಿನ್ ಆಗೋದು. ಯಾಕೆ? ಅವನೇ ಸರ್ ಆಗೋದು ಎಲ್ಲರಿಗಿಂತ. ಓಕೆ, ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ? ನೀವು ಗಿಲ್ಲಿ ಅಂತ ಗಿಲ್ಲಿನೇ ಹೇಳ್ತಾರೆ. ಎಲ್ಲರೂ ಆಟ ಆಡ್ತಾರೆ, ಆ ಗಿಲ್ಲಿನೇ ಗೆಲ್ಲೋದು. ಓಕೆ, ಗಿಲ್ಲಿ ರಕ್ಷಿತನ್ ಮದುವೆ ಆಗ್ಬೇಕಾ, ಕಾವ್ಯನ್ ಮದುವೆ ಆಗ್ಬೇಕಾ? ಕಾವ್ಯನಾಗ್ಲಿ ಬಿಡಿ. ಕಾವ್ಯ. ಬಟ್ ಗಿಲ್ಲಿ ರಕ್ಷಿತ ಇಷ್ಟಪಡ್ತಾವ್ರಲ್ಲ? ಆದ್ರಾಗ್ಲಿ ಅವ್ರು ಗಿಲ್ಲಿಗೆ ಡಬಲ್ ಧಮಕ್ ಆಗ್ಲಿ. ಕಪ್ಪಂದು ಇಬ್ರು ಹೆಣ್ತಿರು ಅಂತ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿ ನಡೀತಿದ್ಯಾ ವ್ಯಾಪಾರ ಇದು ಆಟೋದೆಲ್ಲ? ಫ್ರೀ ಬಸ್ ಬಿಟ್ಟಾಗಿಂದ ಏನೂ ಇಲ್ಲ ಸರ್. ಏನು ಇಲ್ಲ, ಜೀರೋ. ಹೌದು. ಓಕೆ, ಆದಷ್ಟು ಬೇಗ ಹೋಗ್ಬಿಡ್ಲಿ. ಆದಷ್ಟು ಬೇಗ ನಿಮ್ಮ ಒಂದು ಟೈಮ್ ಬರಲಿ. ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.